ಮುದಿತ್ ಅಗರ್ವಾಲ್ ಎಂಬುವವರ ವಿಡಿಯೋ ವೈರಲ್ ಆಗಿದೆ. ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ತಮ್ಮ 3.5 ವರ್ಷ ಹಳೆಯ ಸ್ಕೋಡಾ ಸ್ಲಾವಿಯಾ ಕಾರ್ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಕಾರಣದಿಂದ ಹಾಳಾಗಿದೆ ಎಂದು ಆರೋಪಿಸಿ ಅವರು ನಿತಿನ್ ಗಡ್ಕರಿ ಅವರಿಗೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಕಾರು ಸ್ಟಾರ್ಟ್ ಆಗ್ತಾ ಇಲ್ಲ, ಎಕ್ಸಲರೇಟರ್ ಒತ್ತಿದ್ರೆ ಕಾರು ನಿಲ್ತದೆ ಎಂದು ಅವರು ವಿವರಿಸಿದ್ದಾರೆ. ಸರ್ವಿಸ್ ಸೆಂಟರ್ಗೆ ಕರೆ ಮಾಡಿದಾಗ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದಾಗಿ ಇಂತಹ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಅವರು ಹೇಳಿರುವುದನ್ನು ಅಗರ್ವಾಲ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಸರ್ವಿಸ್ ಸೆಂಟರ್ನಲ್ಲಿ ಕಾರ್ ನಿಂತಿರುವುದನ್ನು ತೋರಿಸ್ತಾ ನಮಗೆ ಪ್ರತಿದಿನ 5 ರಿಂದ 7 ದೂರುಗಳು ಬರ್ತಾ ಇವೆ. ಫ್ಯೂಯಲ್ ಪಂಪ್ ಮತ್ತು ಪೈಪ್ಗಳು ಎಥೆನಾಲ್ ಕಾರಣದಿಂದ ಹಾಳಾಗ್ತಾ ಇವೆ ಎಂದು ಗ್ಯಾರೇಜ್ ಇಂಜಿನಿಯರ್ಗಳು ಹೇಳಿರುವುದನ್ನು ಅಗರ್ವಾಲ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಮಾತ್ರ ಅಲ್ಲ, ಗಡ್ಕರಿ ಅವರಿಗೆ ಖಡಕ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಥೆನಾಲ್ ಪ್ರಯೋಗದಲ್ಲಿ ನಾವು ಗಿಣಿ ಪಿಗ್ಗಳಾಗಿದ್ದೇವೆ, ನೀವು ಟೆಸ್ಟ್ ಮಾಡಿದ್ದೀರಾ? ಸಾಮಾನ್ಯರ ಜೇಬಿಗೆ ಭಾರಿ ಹೊರೆ ಮಾಡ್ತಾ ಇದೆ ಎಂದೆಲ್ಲ ಅವರು ಹೇಳಿದ್ದಾರೆ. ಸಚಿವ ನಿತಿನ್ ಗಡ್ಕರಿ ಅವರು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಸಲು ಪ್ರೋತ್ಸಾಹ ನೀಡುತ್ತಿರುವುದರ ನಡುವೆ ಈ ವಿಡಿಯೋ ಭಾರಿ ವೈರಲ್ ಆಗಿದೆ. साथियों, मैं मुदित अग्रवाल 2 दिन पहले दिल्ली की सड़कों पे जाते हुए गाड़ी खराब थी. बड़ी कोशिश की, शुरुआत करें, गाड़ी को शुरू करें, गाड़ी स्टार्ट ही ना हो. स्टार्ट हो तो रेस ना दबे, अगर रेस दबाए तो गाड़ी रुक जाए. सर्विस स्टेशन को फ़ोन किया, उन्होंने कहा जी आजकल ये बड़ी दिक्कत आ रही है, जब से इथेनॉल पेट्रोल में मिला है, जब से सरकार ने इथेनॉल पेट्रोल में मंगवाया है, हमारे पास खुद काफ़ी कंप्लेन आती है रोज़ की, तो हो सकता है आपकी गाड़ी में इथेनॉल की प्रॉब्लम हो. आप 15 मिनट गाड़ी बंद करके दोबारा से शुरू करें. 15 मिनट बाद दोबारा से गाड़ी शुरू करने की कोशिश की, गाड़ी शुरू ना हो, तो कहते हैं जी ये पक्का इथेनॉल की दिक्कत है, आप एक काम करें, आप गाड़ी को टो करके हमारे पास भिजवा दें. मैंने गाड़ी टो करके भिजवाई और फिर उनसे डिटेल में बात की. अभी यही मेरी गाड़ी है, अगर आप देखेंगे तो सर्विस सेंटर पे मैं खड़ा हूँ और वो ये कह रहे हैं उनके पास रोज 6 से 7 कंप्लेंट्स आती हैं गाड़ी की. ಇದೀಗ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಆಗುವ ಸಮಸ್ಯೆಯ ಬಗ್ಗೆ ಮೊದಲ ಬಾರಿ ಮಾಧ್ಯಮದ ಜೊತೆ ಮಾತನಾಡ್ತಾ ಒಪ್ಪಿಕೊಂಡಿದ್ದಾರೆ. ಮೈಲೇಜ್ ಕಡಿಮೆ ಆಗ್ತದೆ ಎಂದು ಅವರು ಹೇಳಿದ್ದಾರೆ, ಆದರೆ ಬೇರೆ ಉಪಯೋಗಗಳಿವೆ ಅಂತಾನೂ ಹೇಳಿದ್ದಾರೆ. Somebody is saying that fuel mileage is going to be dropped. Arey bhai, it's now well established that when you have ethanol, they use it in racing cars also. The acceleration increases. What is that thing called? The knocking. That improves. Mileage, yes, it may drop a little, but it may drop a little. Mileage can drop a little because of various things. If you're driving from here to Gurugram, and if you follow the route I follow, then there are many points at which there are toll bridge, other things. So calculate that. So we've been very open about it. Secondly, ಕಬ್ಬು ಮತ್ತು ಜೋಳ ಇತ್ಯಾದಿ ಕೃಷಿ ಬೆಳೆಗಳನ್ನು ಉಪಯೋಗಿಸಿ ಎಥೆನಾಲ್ ಅನ್ನು ತಯಾರಿಸಲಾಗುತ್ತದೆ. 20% ಎಥೆನಾಲ್ ಮತ್ತು 80% ಪೆಟ್ರೋಲ್ ಅನ್ನು ಸಂಕ್ಷಿಪ್ತವಾಗಿ E20 ಎಂದು ಕರೆಯಲಾಗುತ್ತದೆ. ಇದರಿಂದ ರೈತರ ಆದಾಯ ಹೆಚ್ಚಾಗುತ್ತದೆ ಮತ್ತು ತೈಲ ಆಮದು ಕಡಿಮೆ ಆಗ್ತದೆ ಎಂದು ಹೇಳಿ 2025ರಲ್ಲಿ ಕೇಂದ್ರ ಸರ್ಕಾರ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನು ಜಾರಿಗೆ ತಂತು. ಆರಂಭದಲ್ಲಿ 10% ಎಥೆನಾಲ್ ಮತ್ತು 90% ಪೆಟ್ರೋಲ್ ಮಿಶ್ರಣ ಮಾಡಲು ಹೇಳಿತು. ಈಗ 20% ಎಥೆನಾಲ್ ಮಿಶ್ರಣ ಮಾಡಲು ಹೇಳ್ತಾ ಇದೆ. ಮುಂದೆ 100% ಎಥೆನಾಲ್ನಿಂದಲೇ ವಾಹನ ಓಡಿಸುವ ಯೋಜನೆಯನ್ನು ಗಡ್ಕರಿ ಬಹಿರಂಗಪಡಿಸಿದ್ದಾರೆ. ಆದರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದಾಗಿ ಮೈಲೇಜ್ ಕಡಿಮೆ ಆಗ್ತದೆ ಎಂಬ ವರದಿ ಸಾಮಾನ್ಯವಾಗಿದೆ. ಹೊಸ ಕಾರುಗಳಲ್ಲಿ 2% ಮೈಲೇಜ್ ಕಡಿಮೆ ಆದರೆ ಹಳೆಯ ಕಾರುಗಳಲ್ಲಿ 7% ಅಥವಾ ಅದಕ್ಕಿಂತಲೂ ಹೆಚ್ಚು ಮೈಲೇಜ್ ಕಡಿಮೆ ಆಗ್ತದೆ. ಇಂಜಿನ್ ಮತ್ತು ಫ್ಯೂಯಲ್ ಸಿಸ್ಟಮ್ ಮೇಲೆ ಹಾನಿ ಮಾಡುತ್ತದೆ ಎಂಬ ಅಭಿಪ್ರಾಯವೂ ಇದೆ. ಪೆಟ್ರೋಲ್ನಲ್ಲಿರುವ ಈ ಎಥೆನಾಲ್ ರಬ್ಬರ್ ಸ್ಟೀಲ್ಗಳು ಪ್ಲಾಸ್ಟಿಕ್ ಭಾಗಗಳನ್ನು ಕರಗಿಸುತ್ತದೆ ಎಂಬ ಆರೋಪ ಇದೆ. ಅಲ್ಲದೆ ಕಂಪನಿಗಳು ವಾರಂಟಿ ಮತ್ತು ಇನ್ಶೂರೆನ್ಸ್ ನೀಡಲು ನಿರಾಕರಿಸುತ್ತಿವೆ. ಇಂಜಿನ್ ಹಾಳಾದರೆ ವಾರಂಟಿ ನೀಡಲು ಕಂಪನಿಗಳು ನಿರಾಕರಿಸುತ್ತಿವೆ. ಇದೇ ವೇಳೆ ಹೊಸ ಕಾರುಗಳು ಈ E20 ಪೆಟ್ರೋಲ್ಗೆ ಹೊಂದಿಕೊಳ್ಳುತ್ತವೆ, ಆದರೆ ಹಳೆಯ ಕಾರುಗಳಲ್ಲಿ ಸಮಸ್ಯೆಗಳು ಎದುರಾಗ್ತವೆ ಎಂಬ ಅಭಿಪ್ರಾಯ ಹೇಳುವವರು ಇದ್ದಾರೆ. ಕೇವಲ ಅಗರ್ವಾಲ್ ಮಾತ್ರ ಅಲ್ಲ, ಬೇರೆ ಬೇರೆ ಮಂದಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಆಗಿರುವ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಗಡ್ಕರಿ ಅವರನ್ನ ಟೀಕಿಸಿದ್ದಾರೆ. ಅವರ ಮಗನ ಉದ್ದಿಮೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಗಡ್ಕರಿ ಅವರು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಪ್ರೋತ್ಸಾಹಿಸುತ್ತಿದ್ದಾರೆ ಅಂತ ಆರೋಪಿಸಿದವರು ಇದ್ದಾರೆ. पूरा देश की गाड़ी को खत्म कर दिया नितिन गडकरी ने. 40 लाख रुपया में गाड़ी मैं खरीदा हूं, 40 लाख रुपया में. अभी नया गाड़ी है, बर्बाद कर दिया नितिन गडकरी. पूरे देश को बर्बाद कर दिया नितिन गडकरी अकेले अपने बेटा को प्रॉफिट पहुंचाने के लिए. कहां से हम लोग भरवाएंगे? हाइड्रोजन फ्यूल पे तो तुम चल सकते हो भाई, हम लोग कहां से चलेंगे? बताओ ना. नया गाड़ी है, टोयोटा का इतना रिलायबल गाड़ी होता है, क्या करें हम लोग? कहां से पेट्रोल खरीदने जाए? ಸದ್ಯ ಎಲ್ಲೆಡೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಚರ್ಚೆಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಮಾಧ್ಯಮದ ಜೊತೆ ಮಾತಾಡಿ ಮೈಲೇಜ್ ಸಮಸ್ಯೆಯನ್ನು ಒಪ್ಪಿಕೊಂಡಿದ್ದಾರೆ.